ನೋಡ್ರಿ, ನಮ್ಮ ಭಾರತ ಸರ್ಕಾರ 2025 ಸೆಪ್ಟೆಂಬರ್ 3ರಂದು GST 2.0 ಅನ್ನೋ ಒಂದು ಹೊಸ ವರ್ಷನ್ ಅನ್ನ ರಿಲೀಸ್ ಮಾಡಿದೆ. ಈ ಹೊಸ GST ಏನಿದೆ ಅಂದ್ರೆ 2.0 ಬಂದ್ಮೇಲೆ ಹಳೆಯ ಸಿಸ್ಟಮ್ ನಲ್ಲಿ ಇದ್ದ 4 ಟ್ಯಾಕ್ಸ್ ರೇಟ್ಸ್ ಅಂದ್ರೆ 5%, 12%, 18% ಮತ್ತೆ 28% ಇವೆಲ್ಲ ಹೋಗಿ ಈಗ ಕೇವಲ 2 ಟ್ಯಾಕ್ಸ್ ರೇಟ್ಸ್ ಅಪ್ಲೈ ಆಗುತ್ತೆ. ಅವು 5% ಮತ್ತೆ 18% ಮಾತ್ರ. ಹೊಸ ಸಿಸ್ಟಮ್ ನಲ್ಲಿ 18% ಸ್ಟ್ಯಾಂಡರ್ಡ್ ರೇಟ್ ಆಗಿರುತ್ತೆ ಮತ್ತೆ 5% ಮೆರಿಟ್ ರೇಟ್ ಆಗಿರುತ್ತೆ. ಇದ್ರ ಜೊತೆಗೆ ಕೆಲವು ಸಿನ್ ಗೂಡ್ಸ್ ಮತ್ತೆ ಸೂಪರ್ ಲಕ್ಸುರಿ ಗೂಡ್ಸ್ ಮೇಲೆ 40% ನಷ್ಟು ಈ ಒಂದು ಡೇ ಮೆರಿಟ್ ರೇಟ್ ಅನ್ನು ಕೂಡ ಹಾಕಲಾಗುತ್ತೆ. ಹಿಂದಿನ GST ಸಿಸ್ಟಮ್ ನಲ್ಲಿ ತುಂಬಾ ಟ್ಯಾಕ್ಸ್ ರೇಟ್ಸ್ ಇದ್ದ ಕಾರಣ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಒಂದು ತೆರಿಗೆ ನಿರ್ವಹಣೆ ತುಂಬಾನೇ ಕಷ್ಟ ಆಗಿತ್ತು. ಈಗ ಹೊಸ ಸಿಸ್ಟಮ್ ನಲ್ಲಿ 2ನೇ ರೇಟ್ಸ್ ಮತ್ತೆ ಒಂದು ಡಿಮೆರಿಟ್ ರೇಟ್ ಇರೋದ್ರಿಂದ ಸರ್ಕಾರ ಏನ್ ಮಾಡ್ತಿದೆ, ಟ್ಯಾಕ್ಸೇಷನ್ ಅನ್ನ ಸುಲಭ ಮಾಡಬಹುದು. ಅಷ್ಟು ಮಾತ್ರ ಅಲ್ಲದೆ ಕೆಲವು ಗೂಡ್ಸ್ ಗಳ ಮತ್ತೆ ಕನ್ಸಪ್ಷನ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಈ ಬಳಕೆಯನ್ನ ಕಡಿಮೆ ಮಾಡಬಹುದು ಅಥವಾ ಕಂಟ್ರೋಲ್ ಕೂಡ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋ ಅಲ್ಲಿ ನಾವು ಭಾರತದಲ್ಲಿ GST ಹೇಗೆ ಜಾರಿಗೆ ಬಂತು ಅನ್ನೋದ್ರ ಬಗ್ಗೆ ಹಿಸ್ಟ್ರಿ ನೋಡ್ಕೊಂಬರೋಣ. ಇದಾದ್ಮೇಲೆ ಹಳೆಯ GST ಸಿಸ್ಟಮ್ ನಿಂದ ಆದ ಈ ಒಂದು ಅಕಂಪ್ಲಿಷ್ಮೆಂಟ್, ಅದ್ರ ಜೊತೆಗೆ ಇದ್ದಂತಹ ಚಾಲೆಂಜಸ್ ಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಕೊನೆಯಲ್ಲಿ ಹೊಸ GST ಸಿಸ್ಟಮ್ ಬಗ್ಗೆ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಭಾರತದಲ್ಲಿ GST ಯಾವಾಗ ಶುರುವಾಯಿತು ಅನ್ನೋದ್ರ ಬಗ್ಗೆ ಈಗ ನೋಡ್ತೀವಿ. 2017 ಜುಲೈ 1 ರಂದು GST ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಇಂಪ್ಲಿಮೆಂಟ್ ಆದಾಗ ಇದರ ಮುಖ್ಯ ಗೋಲ್ ಏನಪ್ಪಾ ಅಂತಂದ್ರೆ, ಈಗ ತುಂಬಾ ಓವರ್ ಲ್ಯಾಪಿಂಗ್ ಸೆಂಟ್ರಲ್ ಮತ್ತೆ ಸ್ಟೇಟ್ ಟ್ಯಾಕ್ಸಸ್ ಗಳೆಲ್ಲ ಏನಿರುತ್ತೆ ಅದನ್ನ ಒಂದು ಸ್ಟ್ರೀಮ್ ಲೈನ್ಡ್ ಸ್ಟ್ರಕ್ಚರ್ ಆಗಿ ಮಾಡೋದು. GST ಬರೋದಕ್ಕಿಂತ ಮೊದಲು ಭಾರತದ ಬಿಸ್ನೆಸ್ ಗಳನ್ನ ನೀವು ನೋಡಿದಾಗ ತುಂಬಾ ಟ್ಯಾಕ್ಸಸ್ ಗಳ ಜೊತೆ ಡೀಲ್ ಮಾಡಬೇಕಾಗಿತ್ತು. ಒಂದು ಬಿಸ್ನೆಸ್ ನ ಗೂಡ್ಸ್ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಯ್ತು ಅಂತ ಅನ್ಕೊಳ್ಳಿ, ಆ ಒಂದು ಗೂಡ್ಸ್ ಗಳ ಮೇಲೆ ಬೇರೆ ಬೇರೆ ರಾಜ್ಯಗಳ ಬಾರ್ಡರ್ ಗಳಲ್ಲಿ ಬೇರೆ ಬೇರೆ ಟ್ಯಾಕ್ಸ್ ಗಳು ಬೀಳ್ತಾ ಇತ್ತು. ಪ್ರತಿ ರಾಜ್ಯಕ್ಕೂ ಅದರದೇ ಆದ ಈ ಒಂದು ಟ್ಯಾಕ್ಸೇಷನ್ ಲಾ ಇದ್ದೇ ಇರತ್ತೆ ಅಲ್ವಾ. ಅದಲ್ಲದೆ ಈ ಬಿಸ್ನೆಸ್ ಗಳು ಏನ್ ಮಾಡ್ತಿತ್ತು ಅಂದ್ರೆ ಸೆಂಟ್ರಲ್ ಎಕ್ಸಸೈಸ್, ಸ್ಟೇಟ್ ವ್ಯಾಟ್ ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ, ಸರ್ವಿಸ್ ಟ್ಯಾಕ್ಸ್ ಮತ್ತೆ ಆಕ್ಟ್ರೈ, ಈ ತರ ಬೇರೆ ಬೇರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಗಳ ಜೊತೆನೂ ಕೂಡ ಡೀಲ್ ಮಾಡಬೇಕಾಗಿತ್ತು. ಇಷ್ಟೊಂದು ಮಲ್ಟಿಪಲ್ ಟ್ಯಾಕ್ಸಸ್ ಇದ್ದಿದ್ರಿಂದ ಬಿಸ್ನೆಸ್ ಗಳ ಆಪರೇಷನ್ಸ್ ತುಂಬಾನೇ ಕಾಂಪ್ಲೆಕ್ಸ್ ಆಗಿರ್ತಾ ಇತ್ತು. ಜೊತೆಗೆ ಈ ಕಾಂಪ್ಲೆಕ್ಸ್ ಟ್ಯಾಕ್ಸ್ ಸಿಸ್ಟಮ್ ಇರೋದ್ರಿಂದ ತುಂಬಾ ಬಿಸ್ನೆಸ್ ಗಳು ಏನ್ ಮಾಡ್ತಿದ್ರು, ಟ್ಯಾಕ್ಸ್ ಪೇಮೆಂಟ್ಸ್ ಗಳನ್ನ ಅವಾಯ್ಡ್ ಮಾಡ್ತಾ ಇದ್ರು. GST ಗಿಂತ ಮೊದಲು ಬಿಸ್ನೆಸ್ ಗಳನ್ನ ನೀವು ನೋಡಿದಾಗ ತಮ್ಮ ಫಿನಿಶ್ಡ್ ಗೂಡ್ಸ್ ಮೇಲೆ ಮಲ್ಟಿಪಲ್ ಟ್ಯಾಕ್ಸಸ್ ಗಳನ್ನ ಕಟ್ಟಬೇಕಾಗಿತ್ತು. ಒಂದು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ ಕಂಪನಿ ಅಂತ ಅನ್ಕೊಳ್ಳೋಣ. ಈ ಬಿಸ್ನೆಸ್ ಅಂದ್ರೆ ತನ್ನ ರಾ ಮೆಟೀರಿಯಲ್ಸ್ ಮೇಲೆ ಎಕ್ಸೈಸ್ ಡ್ಯೂಟಿ ಕಟ್ಟಬೇಕಾಗಿತ್ತು. ಇದೇ ಬಿಸ್ನೆಸ್ ಅನ್ನ ಅಂದ್ರೆ ತನ್ನ ಇಂಟರ್ಮೀಡಿಯೇಟ್ ಅಥವಾ ಈ ಒಂದು ಅನ್ಫಿನಿಶ್ಡ್ ಗೂಡ್ಸ್ ಮೇಲೆ ಸ್ಟೇಟ್ ವ್ಯಾಟ್ ಕೂಡ ಕಟ್ಟಬೇಕಾಗತ್ತೆ. ಅಂದ್ರೆ ಈ ಬಿಸ್ನೆಸ್ ಒಂದು ಪ್ರಾಡಕ್ಟ್ ಮೇಲೆ 2 ಬಾರಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅಂತಂದ್ರೆ ಒಂದ್ಸತ ಯೋಚನೆ ಮಾಡಿ. ಈ ಟ್ಯಾಕ್ಸಸ್ ಗಳನ್ನ ಸೆಟ್ ಆಫ್ ಮಾಡೋಕೆ ಅಂದ್ರೆ ಹೊಂದಾಣಿಕೆ ಮಾಡೋದಕ್ಕೆ ಯಾವುದೇ ದಾರಿ ಇರ್ತಾನೆ ಇರಲಿಲ್ಲ. ಮತ್ತೆ ಇವೆಲ್ಲನೂ ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದ್ರಿಂದ ಬಿಸ್ನೆಸ್ ಗಳು ಏನ್ ಮಾಡ್ತಿದ್ರು, ಈ ಕಾಸ್ಟ್ ಎಫೆಕ್ಟ್ ಅನ್ನ ಕಸ್ಟಮರ್ಸ್ ಮೇಲೆ ಅಂದ್ರೆ ನಮ್ ಮೇಲೆ ಪಾಸ್ ಅನ್ ಮಾಡ್ತಾ ಇದ್ರು. ಇದರಿಂದ ಡಬಲ್ ಟ್ಯಾಕ್ಸೇಷನ್ ಇರೋದ್ರಿಂದನೇ ಆ ಪ್ರಾಡಕ್ಟ್ಸ್ ಗಳ ಫೈನಲ್ ಪ್ರೈಸಸ್ ಹೆಚ್ಚಾಗ್ತಿತ್ತು. ಅಷ್ಟು ಅಲ್ಲದೆ ಏನಾಗ್ತಿತ್ತು, ಬೇರೆ ಬೇರೆ ರಾಜ್ಯಗಳು ಒಂದೇ ಐಟಮ್ ಮೇಲೆ ಬೇರೆ ಬೇರೆ ವ್ಯಾಟ್ ಗಳನ್ನ ಹಾಕ್ತಾ ಇದ್ರು. ಇದರಿಂದ ಗೂಡ್ಸ್ ವ್ಯಾಲ್ಯೂ ಚೈನ್ ಅಲ್ಲಿ ತೊಂದರೆ ಅಂದ್ರೆ ವ್ಯತ್ಯಾಸಗಳು ಸಹ ಬರ್ತಾ ಇತ್ತು. ಇದೇ ಟ್ಯಾಕ್ಸ್ ಗಳಿಂದಾಗಿ ನಮ್ಮ ಭಾರತದ ಗೂಡ್ಸ್ ಗಳು ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಕಾಂಪೀಟ್ ಮಾಡಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕು ಅಂತಾನೆ ನಮ್ ಸರ್ಕಾರ ಏನ್ ಮಾಡಿದ್ರು, ಈ ಇಂಡೈರೆಕ್ಟ್ ಟ್ಯಾಕ್ಸಸ್ ಗಳನ್ನ GST ಇಂದ ರಿಪ್ಲೇಸ್ ಮಾಡೋದಕ್ಕೆ ಡಿಸಿಷನ್ ಅನ್ನ ತಗೊಂಡು GST ಬಂದ ಮೇಲೆ ಡಬಲ್ ಟ್ಯಾಕ್ಸೇಷನ್ ಸಮಸ್ಯೆ ದೂರ ಆಗೋಯ್ತು ನೋಡಿ. ಈಗ ಬಿಸ್ನೆಸ್ ಗಳು ತಮ್ಮ ಒಂದು ರಾ ಮೆಟೀರಿಯಲ್ ಪ್ರೈಸಸ್ ಮೇಲೆ ಪೇಡ್ GST ಅಂತ ಏನ್ ಹೇಳ್ತೀವಿ ಅಂದ್ರೆ ಒಂದು ITC ತರ ಮಾಡ್ತಾರೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನ ಕ್ಲೇಮ್ ಮಾಡ್ಕೊಳ್ಬಹುದು. ಇದರಿಂದ ಅವರು ವ್ಯಾಲ್ಯೂ ಚೈನ್ ನಲ್ಲಿ ಅಡಿಷನಲ್ ಟ್ಯಾಕ್ಸ್ ಪೇಮೆಂಟ್ಸ್ ಗಳನ್ನ ಸೆಟ್ ಆಫ್ ಸಹ ಮಾಡಬಹುದು. ಒಟ್ನಲ್ಲಿ GST ಇಂದಾಗಿ ಸಂಪೂರ್ಣ ವ್ಯಾಲ್ಯೂ ಚೈನ್ ನಲ್ಲಿ ಕೇವಲ ವ್ಯಾಲ್ಯೂ ಅಡಿಷನ್ ಮೇಲೆ ಮಾತ್ರ ಟ್ಯಾಕ್ಸ್ ಬೀಳತ್ತೆ. ಮತ್ತೆ GST ಕೇವಲ ಭಾರತದ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಸಿಂಪಲ್ ಮಾಡಿದಷ್ಟು ಮಾತ್ರ ಅಲ್ಲ. GST ಏನ್ ಮಾಡ್ತು, ಇಂಪ್ಲಿಮೆಂಟೇಷನ್ ಮಾಡಿರೋದ್ರಿಂದ ಇದು 3 ಬೆನಿಫಿಟ್ಸ್ ಗಳನ್ನ ಸಿಗೋ ಹಾಗೆ ಮಾಡ್ತು. ಬೆಟರ್ ಟ್ಯಾಕ್ಸ್ ರಿಕವರಿ, ಈಸ್ ಆಫ್ ಬಿಸ್ನೆಸ್ ಮತ್ತೆ ಡಿಜಿಟೈಸೇಷನ್ ಅಂತ ಹೇಳ್ಬೋದು. ಈಗ ಈ 3 ಬೆನಿಫಿಟ್ಸ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ.
ಮೊದಲಿಗೆ ಬೆಟರ್ ಟ್ಯಾಕ್ಸ್ ರಿಕವರಿ. GST ಇಂಪ್ಲಿಮೆಂಟೇಷನ್ ಇಂದ ಇಂಡೈರೆಕ್ಟ್ ಟ್ಯಾಕ್ಸ್ ನ ಪೇಮೆಂಟ್ ಒಂದು ಸ್ಟ್ರೀಮ್ ಲೈನ್ ಅಂತ ಏನ್ ಹೇಳ್ತೀವಿ ತುಂಬಾ ಈಸಿ ಆಗೋಕೆ ಶುರುವಾಯಿತು. ನಾನು ಹೇಳ್ದ ಹಾಗೆ GST ಗಿಂತ ಮೊದಲು ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಗಳಿಂದಾಗಿ ಬಿಸ್ನೆಸ್ ಗಳು ಏನ್ ಮಾಡ್ತಿದ್ರು, ಟ್ಯಾಕ್ಸ್ ಪೇ ಮಾಡೋದನ್ನ ಅವಾಯ್ಡ್ ಮಾಡ್ತಿದ್ರು ಅಂತ ನಾನು ನಿಮ್ಗೆ ಹೇಳಿದೆ. GST ಅಡಿಯಲ್ಲಿ ಈಸಿ ಅಂದ್ರೆ ಟ್ಯಾಕ್ಸ್ ಪೇಮೆಂಟ್ ಇರೋದ್ರಿಂದ ಭಾರತದ ಟ್ಯಾಕ್ಸ್ ಬೇಸ್ ಹೆಚ್ಚಾಗಿದೆ, ಅಂದ್ರೆ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸ್ ಗಳ ನಂಬರ್ಸ್ ಹೆಚ್ಚಾಗಿದೆ ಅಂತ. 2017 ನೀವು ನೋಡೋದಾದ್ರೆ ಜುಲೈಯಲ್ಲಿ GST ಲಾಂಚ್ ಆದಾಗ 65 ಲಕ್ಷ ಟ್ಯಾಕ್ಸ್ ಪೇಯರ್ಸ್ ರಿಜಿಸ್ಟರ್ ಆಗಿದ್ರು. ಸದ್ಯಕ್ಕೆ ಈ ನಂಬರ್ಸ್ 1.5 crores ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸ್ ನವರೆಗೂ ಕೂಡ ತಲುಪಿದೆ. ಅಂದ್ರೆ ಒಂದ್ಸಲ ಯೋಚನೆ ಮಾಡಿ, ಇನಿಷಿಯಲಿ ಕಾಂಪ್ಲೆಕ್ಸಿಟೀಸ್ ಇರೋದ್ರಿಂದ ಟ್ಯಾಕ್ಸ್ ಪೇಮೆಂಟ್ಸ್ ಗಳನ್ನ ಅವಾಯ್ಡ್ ಮಾಡ್ತಿದ್ದ ಬಿಸ್ನೆಸ್ ಗಳು ಈಗ ಏನ್ ಮಾಡ್ತಿದ್ದಾರೆ, ಈಸಿಯರ್ ಸಿಸ್ಟಮ್ ಅಡಿಯಲ್ಲಿ ಟ್ಯಾಕ್ಸಸ್ ನ ಪೇ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಕೇವಲ ಟ್ಯಾಕ್ಸ್ ಪೇಯರ್ಸ್ ಗಳ ನಂಬರ್ಸ್ ಮಾತ್ರ ಅಲ್ಲ, ಟೋಟಲ್ ಟ್ಯಾಕ್ಸ್ ನ ಅಮೌಂಟ್ ಕೂಡ ಹೆಚ್ಚಾಗಿದೆ. ಫೈನಾನ್ಷಿಯಲ್ ಇಯರ್ 21ರಿಂದ ಫೈನಾನ್ಷಿಯಲ್ ಇಯರ್ 25ರವರೆಗೆ ಗ್ರಾಸ್ GST ಕಲೆಕ್ಷನ್ಸ್ ಅಂದ್ರೆ ಈ ಒಂದು ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಇಯರ್ 26ರವರೆಗೆ ಈ ಅಮೌಂಟ್ 25 ಲಕ್ಷ ಕೋಟಿ ರೂಪಾಯಿಗಳವರೆಗೂ ಕೂಡ ತಲುಪಬಹುದು. ಎರಡನೇ ಬೆನಿಫಿಟ್, ಈಸ್ ಆಫ್ ಬಿಸ್ನೆಸ್. ನೋಡಿ, GST ಒಂದು ಈಸಿಯರ್ ಸಿಸ್ಟಮ್ ಇರೋದ್ರಿಂದ ಬಿಸ್ನೆಸ್ ಗಳಿಗೆ ಆಪರೇಟ್ ಮಾಡೋದು ಈಸಿ ಆಯಿತು. 2022ರಲ್ಲಿ ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟ್ ನ ಡೇಟಾ ಪ್ರಕಾರ ಟ್ರಕ್ ಟ್ರಾವೆಲ್ ಟೈಮ್ಸ್ 20ರಿಂದ 30% ಕಮ್ಮಿ ಆಗಿದ್ದು. ಇದಕ್ಕೆ ಕಾರಣ ಈಸಿಯರ್ ಮತ್ತೆ ಯೂನಿಫಾರ್ಮ್ ಕ್ರಾಸ್ ಬಾರ್ಡರ್ ಟ್ಯಾಕ್ಸೇಷನ್. ಇದರಿಂದ ಅರ್ಥ ಆಗೋದೇನು, ಸ್ಟೇಟ್ ಬಾರ್ಡರ್ ಚೆಕ್ ಪಾಯಿಂಟ್ಸ್ ಗಳಲ್ಲಿ ಟ್ರಾಫಿಕ್ ಜಾಮ್ಸ್ ಕಮ್ಮಿ ಆಗಿದೆ, ಮತ್ತೆ ಗೂಡ್ಸ್ ಗಳ ಮೂವ್ಮೆಂಟ್ ಕೂಡ ತುಂಬಾ ಸ್ಮೂತ್ ಆಯ್ತು ಅಂತ. ಇದರಿಂದ ಬಿಸ್ನೆಸ್ ಗಳಿಗೂ ಕೂಡ ಒಂದು ಅಡ್ವಾಂಟೇಜ್ ಸಿಕ್ತು. ಏನ್ ಗೊತ್ತಾ, ಇಂಟರ್ ಸ್ಟೇಟ್ ಟ್ರಾನ್ಸ್ಪೋರ್ಟ್ ನ ಅವಾಯ್ಡ್ ಮಾಡಕ್ಕೆ ಬಿಸ್ನೆಸ್ ಗಳು ಸಾಮಾನ್ಯವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ವೇರ್ ಹೌಸ್ ನ ಮೇಂಟೈನ್ ಮಾಡ್ತಿದ್ರು. ಆದ್ರೆ ಈಗ ಈಸಿಯರ್ ಟ್ಯಾಕ್ಸೇಷನ್ ಮತ್ತೆ ಸ್ಮೂತ್ ಟ್ರಾನ್ಸ್ಪೋರ್ಟ್ ಇರೋದ್ರಿಂದ ಈ ಬಿಸ್ನೆಸ್ ಗಳು ತಮ್ಮ ಒಂದು ಸಪ್ಲೈ ಚೈನ್ಸ್ ಗಳನ್ನ ಆಪ್ಟಿಮೈಸ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರ್ತಿದ್ದಾರೆ. ನೋಡಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇರೋದ್ರಿಂದ ಗೂಡ್ಸ್ ಗಳ ಪ್ರೈಸಸ್ ನಲ್ಲಿ ಫೋರ್ಸ್ಡ್ ಇನ್ಫ್ಲೇಷನ್ ಕೂಡ ಇರ್ತಾ ಇರಲಿಲ್ಲ. ಮೂರನೇ ಬೆನಿಫಿಟ್, ಡಿಜಿಟೈಸೇಷನ್ ಆಗಿರೋದು. GSTಯ ಟ್ಯಾಕ್ಸೇಷನ್ ಅನ್ನ ಸ್ಟ್ರೀಮ್ಲೈನ್ ಮಾಡ್ಕೊಳ್ತಿರೋದು. ಆದ್ರೆ ಈ ಸ್ಟ್ರೀಮ್ ಲೈನಿಂಗ್ ಮತ್ತೆ ಎಫಿಷಿಯನ್ಸಿಯಲ್ಲಿ ಡಿಜಿಟೈಸೇಷನ್ ಬಹಳಷ್ಟು ಸಹಾಯ ಮಾಡ್ತು. ನೋಡಿ, ಈ ಒಂದು ಎಲೆಕ್ಟ್ರಾನಿಕ್ ವೇ ಅಂದ್ರೆ ಈ ವೇ ಬಿಲ್ಸ್ ಗಳ ಮೂಲಕ ಗೂಡ್ಸ್ ಗಳ ಮೂವ್ಮೆಂಟ್ ಅನ್ನ ಟ್ರ್ಯಾಕ್ ಮಾಡಬಹುದು. ಈ ಇನ್ವಾಯ್ಸಿಂಗ್ ಮೂಲಕ ಟ್ರಾನ್ಸಾಕ್ಷನ್ಸ್ ಗಳನ್ನ ರಿಯಲ್ ಟೈಮ್ ನಲ್ಲಿ ಟ್ರ್ಯಾಕ್ ಮಾಡಬಹುದು ಕೂಡ. ಮತ್ತೆ ಈ ಒಂದು ಡೇಟಾ ಅನಾಲಿಸಿಸ್ ಇಂದ ಟ್ಯಾಕ್ಸ್ ಎವಿಷನ್ ಪ್ಯಾಟರ್ನ್ಸ್ ಗಳನ್ನ ಕೂಡ ಪತ್ತೆ ಮಾಡಬಹುದು. ಇನಿಷಿಯಲ್ ಡೇಸ್ ನಲ್ಲಿ ಏನಾಗ್ತಿತ್ತು, GST ನೆಟ್ವರ್ಕ್ ಗಳಲ್ಲಿ ಬಹಳಷ್ಟು ಗ್ಲಿಚಸ್ ಇರ್ತಾ ಇತ್ತು. ಆದ್ರೆ ಈಗ ಈ ಸಿಸ್ಟಮ್ ಬಹಳಷ್ಟು ಇಂಪ್ರೂವ್ ಆಗಿದೆ. GST ಇಂಟ್ರೊಡಕ್ಷನ್ ಮಾಡಿದಾಗಿಂದನೂ ಕೂಡ ನಮ್ಮ ಭಾರತೀಯ ಬಿಸ್ನೆಸ್ ನ ನೀವು ನೋಡಿದಾಗ ಈ ಒಂದು ಎಕನಾಮಿಗೆ ಒಂದ್ ಕಡೆ ಲಾಭ ಆಗೋಗಿದೆ. ಆದ್ರೆ GST 2.0 ಅನೌನ್ಸ್ ಆಗಿದ್ದು ಈ ಸಿಸ್ಟಮ್ ನಲ್ಲಿ ಕೆಲವು ಪ್ರಾಬ್ಲಮ್ಸ್ ಗಳನ್ನ ತಗೊಂಡ್ಬಂದಿರ್ಬೋದು. ಅಂದ್ರೆ ಪ್ರೂವ್ ಮಾಡುತ್ತೆ ಕೂಡ. ಎರಡು ಅತಿ ದೊಡ್ಡ ಪ್ರಾಬ್ಲಮ್ಸ್ ಗಳು ಬಂದಿರೋ ತರ, ಒಂದು ಮಲ್ಟಿ ರೇಟ್ ಸ್ಟ್ರಕ್ಚರ್ ಮತ್ತೆ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್. ಈಗ ಈ ಚಾಲೆಂಜಸ್ ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಮಲ್ಟಿ ರೇಟ್ ಸ್ಟ್ರಕ್ಚರ್. GST ನಾವು ನೋಡಿದಾಗ ಮಲ್ಟಿಪಲ್ ಟ್ಯಾಕ್ಸಸ್ ಗಳನ್ನ ಅವಾಯ್ಡ್ ಮಾಡತ್ತೆ, ಹೌದು. ಆದ್ರೆ ಸಿಸ್ಟಮ್ ಅನ್ನ ಈಸಿ ಮಾಡೋದಕ್ಕೆ ಒಂದ್ ಕಡೆ ಪ್ರಯತ್ನ ಪಡ್ತಿತ್ತು. ಆದ್ರೆ ಮಲ್ಟಿಪಲ್ ಟ್ಯಾಕ್ಸ್ ಹೆಡ್ಸ್ ಹೋಗಿ GST ಅಡಿಯಲ್ಲಿ ಮಲ್ಟಿಪಲ್ ಟ್ಯಾಕ್ಸ್ ರೇಟ್ಸ್ ಬಂದ್ಬಿಡ್ತು. ಭಾರತದಲ್ಲಿ 5 ಮುಖ್ಯ ಟ್ಯಾಕ್ಸ್ ಸ್ಲ್ಯಾಬ್ಸ್ ಗಳನ್ನ ಹಾಕಿದ್ರು. ಅಂದ್ರೆ ಎಸೆನ್ಷಿಯಲ್ಸ್ ಮೇಲೆ 0%, ಈ ಒಂದು ಬೇಸಿಕ್ ನೆಸೆಸಿಟೀಸ್ ಮೇಲೆ 5%, ಸ್ಟ್ಯಾಂಡರ್ಡ್ ಗೂಡ್ಸ್ ಮೇಲೆ 12%, ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಮೇಲೆ 18%, ಮತ್ತೆ ಲಕ್ಸುರಿ ಗೂಡ್ಸ್ ಮೇಲೆ 28%. ಈ ಕ್ಲಾಸಿಫಿಕೇಶನ್ಸ್ ಗಳಿಂದಾಗಿ GST ಕೂಡ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಆಯಿತು. ಯಾವುದೇ ಗೂಡ್ಸ್ ಅನ್ನ ನಾವು ನೋಡಿದಾಗ ಅದು ಒಂದು ಸ್ಪೆಸಿಫಿಕ್ ಫ್ರೇಮ್ ನಲ್ಲಿ ಇಡೋದು ಕಷ್ಟ ಆಗಿರ್ತಿತ್ತು. ಇದರಿಂದಾಗಿ ಆ ಗೂಡ್ಸ್ ಗಳ ಮೇಲೆ ಯಾವ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅಂತ ಡಿಸೈಡ್ ಮಾಡೋದೇ ಕಷ್ಟ ಆಗ್ತಿತ್ತು. ನೋಡಿ, ಎರಡನೇ ಚಾಲೆಂಜ್, ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್. ಈ ಪ್ರಾಬ್ಲಮ್ ನಿಂದಾಗಿ ಗೂಡ್ಸ್ ಗಳ ಪ್ರೊಡಕ್ಷನ್ ನಲ್ಲಿ ಇನ್ಪುಟ್ಸ್ ಗಳ ಮೇಲೆ ಔಟ್ಪುಟ್ಸ್ ಗಿಂತ ಹೆಚ್ಚು ಟ್ಯಾಕ್ಸಸ್ ಅಪ್ಲೈ ಆಗ್ತಿತ್ತು. ಟೆಕ್ಸ್ಟೈಲ್ ಸೆಕ್ಟರ್ಸ್ ನಲ್ಲಿ ತಗೊಳ್ಳೋಣ, ಈ ಚಾಲೆಂಜ್ ಅತಿ ಹೆಚ್ಚು ಅಂತ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸಿಂಥೆಟಿಕ್ ಫೈಬರ್ಸ್ ಮೇಲೆ 18% GST ಹಾಕ್ತಾರೆ. ಇನ್ನು ಫೈಬರ್ಸ್ ಗಳಿಂದ ತಯಾರಿಸಿದ ಯಾನ್ ಮೇಲೆ 12%, ಹಾಗೆ ಯಾನ್ ನಿಂದ ತಯಾರಿಸಿದ ಫೈನಲ್ ಕ್ಲೋತ್ ಮೇಲೆ 5%. ಈ ಕಮ್ಮಿ ಆಗೋ ಟ್ಯಾಕ್ಸ್ ರೇಟ್ಸ್ ಗಳಿಂದಾಗಿ ಬಿಸ್ನೆಸ್ ಗಳು ತಮ್ಮ ಪ್ರಾಡಕ್ಟ್ಸ್ ನ ಒಂದು ವ್ಯಾಲ್ಯೂ ಚೈನ್ ಏನಿರುತ್ತೆ ಅದನ್ನ ಪ್ರತಿ ಸ್ಟೆಪ್ ನಲ್ಲೂ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನ ಕ್ಲೈಮ್ ಮಾಡಬೇಕಾಗತ್ತೆ. ಇದರಿಂದ ಬಿಸ್ನೆಸ್ ಗಳ ಆಪರೇಷನ್ಸ್ ನೀವು ನೋಡಿದಾಗ ಎಲ್ಲಾ ಕಡೆನೂ ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ ಅನ್ನ ಅವರು ಅನುಭವಿಸ್ತಾ ಇರ್ತಾರೆ. GST ಕವರೇಜ್ ನಲ್ಲೂ ಬಹಳಷ್ಟು ಗ್ಯಾಪ್ಸ್ ಗಳಿದೆ. ಅಂದ್ರೆ ಭಾರತದ ಒಂದು ಮೇಜರ್ ಸೆಕ್ಟರ್ಸ್ ಗಳಾದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ, ಆಲ್ಕೋಹಾಲ್ ಮತ್ತೆ ರಿಯಲ್ ಎಸ್ಟೇಟ್ ಅನ್ನ GST ಅಡಿಯಲ್ಲಿ ಟ್ಯಾಕ್ಸ್ ಮಾಡೋದೇ ಇಲ್ಲ. ಈ ಸೆಕ್ಟರ್ಸ್ ಗಳು ಈಗಲೂ ಕೂಡ ಪ್ರೀ GST ಟ್ಯಾಕ್ಸ್ ಸಿಸ್ಟಮ್ಸ್ ಮೇಲೆ ಆಪರೇಟ್ ಮಾಡ್ತವೆ. ಮತ್ತೆ ಇವು ITC ಕ್ಲೇಮ್ ಮಾಡೋದಕ್ಕೆ ಆಗೋದೇ ಇಲ್ಲ. ಆದ್ರೆ ಈ ಸೆಕ್ಟರ್ಸ್ ಗಳನ್ನ ನೀವು ನೋಡಿದಾಗ GST ಅಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಲ್ಲ?
ಯಾಕೆ ಅಂತಂದ್ರೆ ಈ ಸೆಕ್ಟರ್ಸ್ಗಳು ಸ್ಟೇಟ್ ರೆವಿನ್ಯೂನಲ್ಲಿ 33 ಇಂದ 35% ವರೆಗೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದಕ್ಕೋಸ್ಕರನೇ ಈ ರೆವಿನ್ಯೂಗೆ ತೊಂದರೆ ಆಯ್ತು ಅಂತ ಅನ್ಕೊಳ್ಳಿ, ಸ್ಟೇಟ್ ಮತ್ತೆ ಯೂನಿಯನ್ ಗವರ್ಮೆಂಟ್ಗಳ ನಡುವೆ ಟೆನ್ಷನ್ ಶುರು ಆಗ್ಬೋದು. ಅದಕ್ಕೋಸ್ಕರನೇ ಜಿಎಸ್ಟಿಯ ಮತ್ತೊಂದು ಬಹಳ ದೊಡ್ಡ ಪ್ರಾಬ್ಲಮ್ ಅಂತಂದ್ರೆ ಭಾರತದ MSMEs ಗಳ ಜೊತೆಗಿನ ಚಾಲೆಂಜಸ್ ಅಂತ ಹೇಳ್ಬೋದು. ನಾನ್ ಹೇಳ್ದ ಹಾಗೆ ಭಾರತದ ಹಳೆಯ ಜಿಎಸ್ಟಿ ಸಿಸ್ಟಮ್ ಒಂದು ಮಲ್ಟಿ ರೇಟ್ ಸ್ಟ್ರಕ್ಚರ್ ಆಗಿದೆ. ಇದರಿಂದ ಸಣ್ಣ MSMEs ಗಳು ಅಂದ್ರೆ ಆಪರೇಟ್ ಮಾಡೋ ಬಿಸ್ನೆಸ್ ಓನರ್ಸ್ ಗಳಿಗೂ ಸಹ ಈ ಒಂದು ಕಾಂಪ್ಲೆಕ್ಸ್ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಒಂದು ಸಣ್ಣ ಪೇಪರ್ ಟ್ರೇಡ್ ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಇಂತಹ ಬಿಸ್ನೆಸ್ ಈ ಒಂದು ಪ್ಯಾಂಪ್ಲೆಟ್ಸ್ ಎಲ್ಲ ಏನಿರುತ್ತೆ ಅದಕ್ಕೆ 5%, ಲೆಟರ್ ಹೆಡ್ಸ್ಗೆ 12%, ಫೈಲ್ಸ್ಗೆ 18%, ಮತ್ತೆ ಈ ಒಂದು ಹಾರ್ಡ್ ಬೌಂಡ್ ಅಂತ ಏನ್ ಹೇಳ್ತೀವಿ ಆ ರಿಜಿಸ್ಟರ್ಸ್ಗಳಿಗೆ 28% ನಷ್ಟು ಮಲ್ಟಿಪಲ್ ಟ್ಯಾಕ್ಸ್ ರೇಟ್ಸ್ ಗಳ ಜೊತೆ ಡೀಲ್ ಮಾಡಬೇಕಾಗತ್ತೆ. ಈ ಕಾಂಪ್ಲೆಕ್ಸ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇದರ ಮೇಲೇನೂ ಕೂಡ MSMEs ಗಳ ಅಂದ್ರೆ ಮಲ್ಟಿಪಲ್ ಪ್ರಾಡಕ್ಟ್ ಟೈಪ್ಸ್ ಗಳಿಂದಾಗಿ ಈ ಪ್ರಾಬ್ಲಮ್ ಇನ್ನಷ್ಟು ಹೆಚ್ಚಾಗುತ್ತೆ. ಇಷ್ಟೊಂದು ಟ್ಯಾಕ್ಸ್ ಸಿಸ್ಟಮ್ಸ್ ಗಳಿಂದ ಡೀಲ್ ಮಾಡೋದಕ್ಕೆ ಬಿಸ್ನೆಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಓನರ್ಸ್ ಗಳು ತಮ್ಮ ಒಂದು ಟೈಮ್ ಅಂದ್ರೆ ಸಮಯವನ್ನ ಸ್ಪೆಂಡ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ದುಡ್ಡು ಇದು MSMEs ಗಳ ವೀಕ್ ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಹಾಕೋ ರೀತಿ ಆಗತ್ತೆ ನೋಡಿ. MSMEs ಗಳಿಗಾಗಿ ಹಳೆಯ GST ಸಿಸ್ಟಮ್ ನಲ್ಲಿ ಇನ್ನೊಂದು ಚಾಲೆಂಜ್ ಇತ್ತು. ಏನು ಅಂತಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನ ಕ್ಲೇಮ್ ಮಾಡೋದು. ಥಿಯರಿನಲ್ಲಿ GST ಗೋಸ್ಕರನೇ ಇನ್ಪುಟ್ ಟ್ಯಾಕ್ಸ್ ಕ್ಲೇಮ್ ಮಾಡೋದು ಬಹಳ ಈಸಿ ಆಗೋಗಿದೆ. ಇನ್ನು ಬಿಸ್ನೆಸ್ ತನ್ನ ಇನ್ಪುಟ್ಸ್ ಮೇಲೆ ಟ್ಯಾಕ್ಸ್ ಪೇ ಮಾಡುತ್ತೆ ಕೂಡ. ಇನ್ನೊಂದ್ ಕಡೆ ನಾವು ನೋಡಿದಾಗ ಪ್ರಾಡಕ್ಟ್ ಅನ್ನ ಸೆಲ್ ಮಾಡಿದಾಗ ಅದು ಕ್ರೆಡಿಟ್ ಕ್ಲೇಮ್ ಮಾಡ್ಕೊಳ್ಬಹುದು. ಆದ್ರೆ MSMEs ಗಳಿಗಾಗಿ ಈ ಸಿಸ್ಟಮ್ ನ ನೀವು ನೋಡಿದಾಗ ವರ್ಕಿಂಗ್ ಕ್ಯಾಪಿಟಲ್ ಚಾಲೆಂಜಸ್ ಗಳನ್ನು ಕೂಡ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಇಲ್ಲಿ ನೋಡ್ರಿ, GSTಯ ಬರ್ಡನ್ ಯಾವಾಗ್ಲೂ ಕೂಡ ಬೈಯರ್ಸ್ ಮೇಲೆ ಬೀಳತ್ತೆ, ಅಂದ್ರೆ ಯಾರು ಪರ್ಚೇಸ್ ಮಾಡ್ತೀವೋ ಅವರು. ಈ ಬರ್ಡನ್ ಕೇವಲ ನಿಮ್ಮ ಮತ್ತೆ ನನ್ನಂತಹ ಫೈನಲ್ ಬೈಯರ್ ಮೇಲೆ ಮಾತ್ರ ಅಲ್ಲ, ಬದಲಾಗಿ MSMEs ಗಳ ಮೇಲೂ ಬಿದ್ದೇ ಬೀಳತ್ತೆ. ಅವು ತಮ್ಮ ಸಪ್ಲೈಯರ್ಸ್ ಗಳಿಂದ ರಾ ಮೆಟೀರಿಯಲ್ಸ್ ಗಳನ್ನ ಪರ್ಚೇಸ್ ಮಾಡ್ತಾರೆ. ಈ MSMEs ಗಳಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗ ಮಾತ್ರ ಸಿಗತ್ತೆ ನೋಡಿ. ಅವರು ಸಪ್ಲೈಯರ್ಸ್ ಗಳನ್ನ ತಮ್ಮ ರಿಟರ್ನ್ಸ್ ಫೈಲ್ ಮಾಡಿದಾಗ ಮತ್ತೆ ರಿಟರ್ನ್ಸ್ ಗವರ್ಮೆಂಟ್ ಇಂದ ವೆರಿಫೈ ಆದಾಗ ಒಂದ್ ವೇಳೆ ಸಪ್ಲೈಯರ್ ತನ್ನ ಒಂದು ರಿಟರ್ನ್ಸ್ ಫೈಲ್ ಮಾಡದೇ ಇದ್ರೆ ಅಥವಾ ಫೈಲಿಂಗ್ ನಲ್ಲಿ ಏನಾದ್ರೂ ಎರರ್ ಮಾಡಿದ್ರೆ ಆಗ ಈ ಒಂದು MSMEs ಗಳಿಗೂ ಕೂಡ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದೇ ಇಲ್ಲ. ಇದರಿಂದ ಏನಾಗುತ್ತೆ, ವಿಧಿನೇ ಇಲ್ಲದೆ MSMEs ಗಳು ಒಂದು ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಅವರು ತಮ್ಮ ಒಂದು ಸಪ್ಲೈಯರ್ಸ್ ಗಳಿಗೆ GST ಪೇ ಮಾಡಿರ್ತಾರೆ, ಆದ್ರೆ ಅವರು ತಮ್ಮ ಒಂದು ಕಸ್ಟಮರ್ಸ್ ಗಳಿಂದ ಈ GST ಅನ್ನ ಮತ್ತೆ ಸೆಟ್ ಆಫ್ ಮಾಡೋದಕ್ಕೆ ಆಗೋದೇ ಇಲ್ಲ. ಈಗ ಗವರ್ಮೆಂಟ್ ನ ಪರ್ಸ್ಪೆಕ್ಟಿವ್ಸ್ ಇಂದ ನೋಡಿದ್ರೆ ಇದು ಬಹಳ ದೊಡ್ಡ ಪ್ರಾಬ್ಲಮ್ ಅಲ್ವೇ ಅಲ್ಲ. GST ಅಡಿಯಲ್ಲಿ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸ್ ಗಳಲ್ಲಿ 92% ನಷ್ಟು ಅಂದ್ರೆ 50 ಲಕ್ಷ ರೂಪಾಯಿಗಳಿಗಿಂತ ಕಮ್ಮಿ ಟರ್ನ್ ಓವರ್ ಅರ್ನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಈ ಬಿಸ್ನೆಸ್ ಗಳು ಟೋಟಲ್ ಕಲೆಕ್ಷನ್ಸ್ ನಲ್ಲಿ ಕೇವಲ 12% ಕಾಂಟ್ರಿಬ್ಯೂಟ್ ಮಾಡ್ತವೆ. ಸೊ ಕ್ಲಿಯರ್ಲಿ ಗವರ್ಮೆಂಟ್ ನ ಫೈನಾನ್ಸ್ ಮೇಲೆ ಈ ಒಂದು ಬಿಸ್ನೆಸ್ ಗಳಿಂದ ಯಾವುದೇ ಇಂಪ್ಯಾಕ್ಟ್ ಆಗೋದೇ ಇಲ್ಲ. ಆದ್ರೆ ಈ ಸಣ್ಣ ಬಿಸ್ನೆಸ್ ಗಳಿಗೆ ಈ ಒಂದು ಚಾಲೆಂಜಸ್ ಗಳು ಅಂದ್ರೆ ಅವರ ಸರ್ವೈವಲ್, ಅವರು ಬದುಕೋದಕ್ಕೆ ಅಪಾಯವನ್ನ ತಗೊಂಬಂದ್ ಕೊಡ್ಬೋದು. ದೊಡ್ಡ ಕಾರ್ಪೊರೇಷನ್ಸ್ ಗಳಿಗೆ ನಾವು ನೋಡಿದಾಗ GST ಅವರ ಟೋಟಲ್ ಎಕ್ಸ್ಪೆನ್ಸಸ್ ನ ಒಂದು ಸಣ್ಣ ಭಾಗ ಆಗಿರುತ್ತೆ. ಆದ್ರೆ ಸಣ್ಣ ಬಿಸ್ನೆಸ್ ಗಳಿಗೆ ಈ GST ಎಕ್ಸ್ಪೆನ್ಸಸ್ ತುಂಬಾ ದೊಡ್ಡ ಅಮೌಂಟ್ ಆಗಿರ್ಬೋದು. ಮತ್ತೆ MSME ಗಳ ಒಂದು ಸೆಗ್ಮೆಂಟ್ ನೀವು ನೋಡೋದಾದ್ರೆ ಚಾಲೆಂಜಸ್ ಗಳು ಕಮ್ಮಿ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಈ ಸೆಗ್ಮೆಂಟ್ ಸುಮಾರು 11 ಕೋಟಿ ಜನರಿಗೆ ಎಂಪ್ಲಾಯ್ ಮಾಡ್ತಾ ಇದೆ. ಮತ್ತೆ ಭಾರತದ GDPಗೆ ನೀವು ನೋಡಿದಾಗ 29% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಒಂದು ವೇಳೆ ಈ ಸೆಗ್ಮೆಂಟ್ ನಲ್ಲಿ ಈ ಒಂದು ಸಮಸ್ಯೆ ಏನಾದ್ರೂ ಜಾಸ್ತಿ ಆದ್ರೆ ನಮ್ಮ ದೇಶ ಮತ್ತೆ ದೇಶದ ಇನ್ಕಮ್ ಮೇಲೆ ಬಹಳ ದೊಡ್ಡ ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ಬಹುದು. ಈ ಟ್ಯಾಕ್ಸಸ್ ಗಳ ಬೆನಿಫಿಟ್ಸ್ ನ ಡಿಸ್ಟ್ರಿಬ್ಯೂಷನ್ ಕೂಡ ಒಂದು ಚಾಲೆಂಜ್ ಆಗಿದೆ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸೆಂಟ್ರಲ್ ಕೌನ್ಸಿಲ್, ಸಾಮಾನ್ಯವಾಗಿ ನೀವು ನೋಡೋದಾದ್ರೆ GST ಡಿಸೈಡ್ ಮಾಡುತ್ತೆ ಅಲ್ವಾ. ಈ ಕೌನ್ಸಿಲ್ ನಲ್ಲಿ ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಗಳು ಏನ್ ಮಾಡ್ತಾರೆ, ಇನ್ಕ್ಲೂಡ್ ಆಗಿರ್ತಾರೆ. ಸೆಂಟ್ರಲ್ ಗವರ್ಮೆಂಟ್ಗೆ 1/3 ವೋಟ್ ಸಿಗತ್ತೆ, ಮತ್ತೆ ಸ್ಟೇಟ್ ಗವರ್ಮೆಂಟ್ಗೆ 2/3 ವೋಟ್ ಸಿಗತ್ತೆ. ಇದರಿಂದ ಸ್ಟೇಟ್ ಗವರ್ಮೆಂಟ್ಗೆ ತಮ್ಮ ರೆವಿನ್ಯೂಸ್ ನ ಸೋರ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಚಾನ್ಸ್ ಖಂಡಿತವಾಗ್ಲೂ ಸಿಗತ್ತೆ. ಆದ್ರೆ ಈ ಕಂಟ್ರೋಲ್ ಇದ್ರೂ ಕೂಡ GST ಇಂದಾಗಿ ಸ್ಟೇಟ್ ಗವರ್ಮೆಂಟ್ಸ್ ಗಳ ರೆವಿನ್ಯೂ ನೀವು ನೋಡಿದಾಗ ಕೆಲವು ಇಶ್ಯೂಸ್ ಗಳನ್ನ ಖಂಡಿತವಾಗ್ಲೂ ಫೇಸ್ ಮಾಡ್ತಾರೆ. GST ಮೂಲಕ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ, 5 ವರ್ಷಗಳಲ್ಲಿ ಸ್ಟೇಟ್ ಗವರ್ಮೆಂಟ್ಸ್ ಗಳ ಅಂದ್ರೆ ರೆವಿನ್ಯೂನ ನೀವು ನೋಡಿದಾಗ 14% ಗ್ರೋತ್ ಅನ್ನ ಗ್ಯಾರಂಟಿ ಮಾಡಿತ್ತು. ಆದ್ರೆ ಜಾಸ್ತಿ ರಾಜ್ಯಗಳಿಗೆ GST ಅಂದ್ರೆ ಗ್ರೋತ್ ಪ್ರೊಜೆಕ್ಷನ್ಸ್ ಗಿಂತ ಕಮ್ಮಿ ಇತ್ತು ಅಂತ ಗೊತ್ತಾಗುತ್ತೆ. ಈ ಒಂದು ವೀಕ್ ರೆವಿನ್ಯೂ ಗ್ರೋತ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಟೆಂಪರರಿಯಾಗಿ ಅಂದ್ರೆ ಕಾಂಪನ್ಸೇಟ್ ಮಾಡ್ತಿತ್ತು. ಆದ್ರೆ ಸ್ಟೇಟ್ ಗಳನ್ನ ಅಂದ್ರೆ ರಾಜ್ಯ ನೀವು ನೋಡಿದಾಗ ಇನ್ನು ಪ್ರೀ GST ಅಂದ್ರೆ ರೆವಿನ್ಯೂ ಲೆವೆಲ್ ಅಚೀವ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಅದ್ರ ಜೊತೆಗೆ ಸ್ಟೇಟ್ ರೆವಿನ್ಯೂ ಕಾಂಪನ್ಸೇಟ್ ಮಾಡೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಮೇಲೂ ಕೂಡ ಬರ್ಡನ್ ಬೀಳ್ತಾ ಇದೆ.
2022 ಜೂನ್ ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನ ಟೆಂಪರರಿ ಆಗಿ ಅಂದ್ರೆ ಕಾಂಪನ್ಸೇಷನ್ ಪೀರಿಯಡ್ ಮುಗಿದೋಯ್ತು. ಇದರಿಂದಾಗಿ ಸ್ಟೇಟ್ ಈ ಒಂದು ಗವರ್ಮೆಂಟ್ ಗಳ ರೆವಿನ್ಯೂ ಕೂಡ ಕಮ್ಮಿ ಆಯಿತು. ಜಿಎಸ್ಟಿ ಡಿಸ್ಟ್ರಿಬ್ಯೂಷನ್ ನಲ್ಲಿ ಕನ್ಸ್ಯೂಮರ್ಸ್ ಗಳಿಗೂ ಕೂಡ ಹೆಚ್ಚಾಗಿ ತೊಂದರೆಗಳಾಗುತ್ತೆ. ಯಾವ ಗೂಡ್ಸ್ ಮತ್ತೆ ಸರ್ವಿಸ್ ಗಳ ಮೇಲೆ 0% ಜಿಎಸ್ಟಿ ಅಪ್ಲೈ ಆಗ್ತಿತ್ತು ಆ ಸೆಗ್ಮೆಂಟ್ಸ್ ನಲ್ಲಿ ಈಗ ನೋಡಿ ಹಿಂದುಳಿದವರು, ಮಧ್ಯಮ ವರ್ಗದವರು, ಶ್ರೀಮಂತರು ಎಲ್ಲರ ಸ್ಪೆಂಡಿಂಗ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ಒಂದು ಹಿಂದುಳಿದವರು ಅಂತ ಏನ್ ಹೇಳ್ತೀವಿ ಅವರಾಗಿರ್ಬೋದು, ಮಧ್ಯಮ ವರ್ಗದವರು, ಅವರ ಒಂದು ಲೋ ಇನ್ಕಮ್ ಇರೋದ್ರಿಂದ ಅವರು ಈ ಸೆಗ್ಮೆಂಟ್ ಅಲ್ಲಿ ಸ್ಪೆಂಡಿಂಗ್ ಮಾಡೋದು ಕಮ್ಮಿ ಇರುತ್ತೆ. ಇದರಿಂದ ಅವರ ಸೇವಿಂಗ್ಸ್ ಕೂಡ ಕಮ್ಮಿ ಇರುತ್ತೆ. ಅದೇ ಶ್ರೀಮಂತರನ್ನ ತಗೊಳ್ಳಿ, ಈ ಸೆಗ್ಮೆಂಟ್ಸ್ ಅಲ್ಲಿ ಸ್ಪೆಂಡಿಂಗ್ ಕೂಡ ಬಹಳ ಜಾಸ್ತಿ ಇರುತ್ತೆ. ಹಾಗೇನೆ ಅವರು ಎಕ್ಸೆಂಪ್ಟ್ ಸೆಗ್ಮೆಂಟ್ಸ್ ಗಳ ಮೂಲಕ ಅವರ ಸೇವಿಂಗ್ಸ್ ಗಳನ್ನ ನೀವು ನೋಡಿದಾಗ ಹೈ ಇದ್ದೇ ಇರುತ್ತೆ. ಅಂದ್ರೆ ಜಿಎಸ್ಟಿ ಇಂದಾಗಿ ಬಡವರು ಇನ್ನಷ್ಟು ಬಡವರಾಗ್ತಿಲ್ಲ, ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗ್ತಿಲ್ಲ. ಆದ್ರೆ ಶ್ರೀಮಂತರು ಬೇಕಾದ ಟ್ಯಾಕ್ಸ್ ಪೇಮೆಂಟ್ಸ್ ಗಳಿಂದ ಹೇಗೋ ತಪ್ಪಿಸ್ಕೊಳ್ತಿದ್ದಾರೆ. ಅದೇ ಮಿಡಲ್ ಕ್ಲಾಸ್ ಹೌಸ್ ಹೋಲ್ಡ್ಸ್ ನಮ್ಮಂತವ್ರು ಹಾಗೂ ನಿಮ್ಮಂತವ್ರನ್ನ ತಗೊಂಡಾಗ ಇವ್ರ ಬಗ್ಗೆ ಮಾತಾಡೋದಾದ್ರೆ ಅವ್ರ ಮೇಲೆ ಜಿಎಸ್ಟಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಪರಿಣಾಮ ಬೀಳ್ತಿದೆ. ಈಗ ಈ ಕುಟುಂಬದವ್ರು ನಾವ್ ಏನ್ ಮಾಡ್ತೀವಿ, ಸರ್ವಿಸ್ ನಲ್ಲಿ ಜಾಸ್ತಿ ಸ್ಪೆಂಡಿಂಗ್ ನ ನೋಡಿದಾಗ ತುಂಬಾ ಹೈ ಇರುತ್ತೆ. ಅವುಗಳ ಮೇಲೆ 15% ಸರ್ವಿಸ್ ಟ್ಯಾಕ್ಸ್ ಅಷ್ಟೇ ಅಪ್ಲೈ ಆಗ್ತಿತ್ತು. ಆದ್ರೆ ಜಿಎಸ್ಟಿ ಅಡಿಯಲ್ಲಿ ಈ ಸರ್ವಿಸ್ ಗಳಿಗೆ ಅಂದ್ರೆ ಕುಟುಂಬಗಳು 18% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ಮಿಡಲ್ ಕ್ಲಾಸ್ ಹೌಸ್ ಹೋಲ್ಡ್ಸ್ ನ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಗಳು ಏನಿರುತ್ತೆ ಇದರ ಒಂದು ಕನ್ಸಂಪ್ಷನ್ ಕೂಡ ಹೈ ಇದೆ. ಅವುಗಳ ಮೇಲೆ 12 ಮತ್ತೆ 18% ಸ್ಲ್ಯಾಬ್ಸ್ ಅಪ್ಲೈ ಆಗತ್ತೆ. ಗವರ್ಮೆಂಟ್ ಡೇಟಾ ಇನ್ನೊಂದು ಪ್ರಾಬ್ಲಮ್ಯಾಟಿಕ್ ಇನ್ಫಾರ್ಮೇಶನ್ ಅನ್ನ ರಿವೀಲ್ ಮಾಡ್ತಿದೆ. ಯಾವ 18% ಸ್ಲ್ಯಾಬ್ ನಲ್ಲಿ ಮಿಡಲ್ ಕ್ಲಾಸ್ ಹೌಸ್ ಹೋಲ್ಡ್ಸ್ ಅತಿ ಹೆಚ್ಚಾಗಿ ಸ್ಪೆಂಡ್ ಮಾಡ್ತಾರೋ ಫೈನಾನ್ಷಿಯಲ್ ಇಯರ್ 24ರಲ್ಲಿ ಆ ಸ್ಲ್ಯಾಬ್ ಟೋಟಲ್ ಜಿಎಸ್ಟಿ ರೆವಿನ್ಯೂ ನಲ್ಲಿ 70-75% ಕಾಂಟ್ರಿಬ್ಯೂಟ್ ಮಾಡಿದೆ. ಅಂದ್ರೆ 12% ಸ್ಲ್ಯಾಬ್ ಅಡಿಯಲ್ಲಿ ಜಾಸ್ತಿ ಗೂಡ್ಸ್ ಗಳು ಇನ್ಕ್ಲೂಡ್ ಆಗಿದೆ ಅಂತ. ಆದ್ರೆ ಈ ಸ್ಲ್ಯಾಬ್ ಟೋಟಲ್ ರೆವಿನ್ಯೂ ನಲ್ಲಿ ಕೇವಲ 5-6% ಕಾಂಟ್ರಿಬ್ಯೂಟ್ ಮಾಡಿದೆ. ಅಂದ್ರೆ ಒಂದ್ಸಲ ಯೋಚನೆ ಮಾಡಿ, ಗವರ್ಮೆಂಟ್ ರೆವಿನ್ಯೂ ಒಂದು ಸ್ಪೆಸಿಫಿಕ್ ಸೆಟ್ ಆಫ್ ಗೂಡ್ಸ್ ಮತ್ತೆ ಎಕನಾಮಿಯ ಒಂದು ಸೆಗ್ಮೆಂಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿತ್ತು. ಈ ಒಂದು ಟ್ಯಾಕ್ಸೇಷನ್ ಇನ್ಇಕ್ವಾಲಿಟಿ ಅಂದ್ರೆ ಒಬ್ರಿಗೊಂದು ಇನ್ನೊಬ್ರಿಗೆ ಇನ್ನೊಂದು ಇದೆ. ಅದನ್ನ ತೆಗೆದು ಹಾಕೋದಕ್ಕೆ ಮತ್ತೆ ಜಿಎಸ್ಟಿ ಸಿಸ್ಟಮ್ ನ ಇಂಪ್ಲಿಮೆಂಟೇಷನ್ ಏನಿದೆ ಅದನ್ನ ಸಿಂಪ್ಲಿಫೈ ಮಾಡಬೇಕು ಅಂತ ಈಗ ಸರ್ಕಾರ ಏನ್ ಮಾಡ್ತಿದೆ, GST 2.0 ಅನ್ನೋದನ್ನ ಅನೌನ್ಸ್ ಮಾಡ್ತಿದೆ. ಕೇವಲ 2 ಸ್ಲ್ಯಾಬ್ ರೇಟ್ಸ್ ಮತ್ತೆ ಒಂದು ಡಿಮೆರಿಟ್ ರೇಟ್ ಮೂಲಕ ಗವರ್ಮೆಂಟ್ ಜಿಎಸ್ಟಿಯ ಎಕ್ಸಿಸ್ಟಿಂಗ್ ಅಡ್ವಾಂಟೇಜಸ್ ಗಳನ್ನ ಹೆಚ್ಚಿಸೋದಕ್ಕೆ ಬಯಸ್ತಿದ್ದಾರೆ. ಆದ್ರೆ ಈ ಚೇಂಜ್ ನಲ್ಲಿ ಒಂದು ರಿಸ್ಕ್ ಕೂಡ ಇದೆ. GST 2.0 ಅಡಿಯಲ್ಲಿ 12% ಸ್ಲ್ಯಾಬ್ ನ 99% ಗೂಡ್ಸ್ ಗಳನ್ನ 0% ಅಥವಾ 5% ಸ್ಲ್ಯಾಬ್ಗೆ ಶಿಫ್ಟ್ ಮಾಡಕ್ಕಾಗತ್ತೆ. ಈ ಚೇಂಜ್ ನಿಂದಾಗಿ ಸರ್ಕಾರ ಸುಮಾರು 48,000 crores ರೂಪಾಯಿಗಳ ರೆವಿನ್ಯೂ ಲಾಸ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದೆ. ಇದು SBI ಅಂದ್ರೆ 85,000 crores ರೂಪಾಯಿಗಳ ಎಕ್ಸ್ಪೆಕ್ಟೆಡ್ ಲಾಸ್ ಗಿಂತ ಕಮ್ಮಿ ಇದೆ ಅಂತ. ಇನ್ನು SBI ಪ್ರಕಾರ ಈ ಟ್ಯಾಕ್ಸ್ ಸಿಂಪ್ಲಿಫಿಕೇಶನ್ಸ್ ನಿಂದ ಮತ್ತೆ ರಿಡಕ್ಷನ್ಸ್ ಗಳಿಂದ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳ ಅಡಿಷನಲ್ ಹೌಸ್ ಹೋಲ್ಡ್ ಸ್ಪೆಂಡ್ಸ್ ಕೂಡ ಎಕ್ಸ್ಪೆಕ್ಟೆಡ್ ಇದೆ. ಈ ಇನ್ಕ್ರೀಸ್ಡ್ ಸ್ಪೆಂಡಿಂಗ್ ನಿಂದಾಗಿ ಏನಾಗ್ತದೆ, ಇನ್ಫ್ಲೇಷನ್ ಅಲ್ಲಿ 1.1% ಡಿಕ್ರೀಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈ ಚೇಂಜ್ ನಿಂದಾನೆ FMCG ಗೂಡ್ಸ್ ಗಳ ಪ್ರೈಸಸ್ ಕೂಡ ಇಂಪ್ರೂವ್ ಆಗ್ಬಹುದು. ಆದ್ರೆ ಈ ಒಂದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಏನ್ ಹೇಳ್ತೀವಿ, ಟೊಬ್ಯಾಕೋ, ಪ್ರೀಮಿಯಂ SUVs ಗಳಿಗೆ 40% ನ ಒಂದು ಡಿಮೆರಿಟ್ ಸ್ಲ್ಯಾಬ್ ನ ಫೇಸ್ ಮಾಡಬೇಕಾಗತ್ತೆ. ಸೊ GST 2.0 ಮೂಲಕ ಗವರ್ಮೆಂಟ್ ಜಿಎಸ್ಟಿಯ ಒಂದು ಫಸ್ಟ್ ವರ್ಷನ್ ನಲ್ಲಿ ಕೆಲವು ಇಂಪ್ರೂವ್ಮೆಂಟ್ಸ್ ಗಳನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಆದ್ರೆ MSME ಮತ್ತೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಗೆ ಸಂಬಂಧಪಟ್ಟ ಇಶ್ಯೂಸ್ ಗಳು ಇನ್ನೂ ಕೂಡ ಸರಿಯಾಗಿಲ್ಲ. ನಿಮ್ಗೆ ಏನಿಸ್ತಿದೆ, ನಿಮ್ಮ ಒಪಿನಿಯನ್ ಏನು? ಗವರ್ಮೆಂಟ್ GST 2.0 ಮೂಲಕ ಈ ಪ್ರಾಬ್ಲಮ್ಸ್ ಗಳನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗತ್ತಾ, ಅಥವಾ ಈ ಪ್ರಾಬ್ಲಮ್ಸ್ ಗಳ ಸೊಲ್ಯೂಷನ್ಗೆ ಇನ್ನೊಂದು GST ರಿಫಾರ್ಮ್ಗೆ ನಾವು ಕಾಯ್ಬೇಕಾಗತ್ತಾ? ನಿಮ್ಮ ವ್ಯೂಸ್ ಮತ್ತೆ ಒಪಿನಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಮುಂದೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸ್ಕೊಡ್ಬೋದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.